ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇ ತಿಂಗಳ ಕನ್ಯಾ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಕನ್ಯಾ ರಾಶಿಯ ಉತ್ತರ ಫಲ್ಗುಣಿ ಹಾಗೂ ಹಸ್ತ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿರುತ್ತದೆ. ಹಾಗೆಯೇ ಚಿತ್ತಾ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ ಇರಲಿದೆ. ಕನ್ಯಾ ರಾಶಿ ಸಂಜಾತರಿಗೆ ಸಪ್ತಮದಲ್ಲಿನ ಶನಿಯ ಸಂಚಾರದಿಂದಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಧಾನ ಪ್ರವೃತ್ತಿ ಹಾಗೂ ಮಂದಗತಿ ಇರುತ್ತದೆ. ಹಾಗೆಯೇ ಹಣಕಾಸು ವಿಚಾರಗಳಿಗೆ ಸಂಬಂಧಿಸಿದಂತೆ ನಿಮಗೆ ಅಂದುಕೊಂಡಂತಹ ಪ್ರತಿಫಲವು ಸಿಗಲಾರದು. ಹಾಗೆಯೇ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವು ಸಿಗುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುತ್ತದೆ. ವೃತ್ತಿ ಹಾಗೂ ವ್ಯಾಪಾರದಲ್ಲಿರುವಂತಹ ಕನ್ಯಾ ರಾಶಿ ಸಂಜಾತರಿಗೆ ಆರ್ಥಿಕ ಸಂಕಷ್ಟಗಳು ಈ ತಿಂಗಳು ಕೊಂಚ ಹೆಚ್ಚಾಗಿಯೇ ಬಾಧಿಸಬಹುದು. ಹಾಗೆಯೇ ಕುಟುಂಬ ನಿರ್ವಹಣೆಗೆ ಹಿರಿಯರ ಅನಾರೋಗ್ಯ ಬಾಧೆ ನಿವಾರಣೆಗಾಗಿ ನೀವು ಅಧಿಕವಾದಂತಹ ಹಣವನ್ನು ವೆಚ್ಚ ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು. ಸತಿಪತಿ ನಡುವಿನ ಮನಸ್ತಾಪ ಹಾಗೂ ಕೌಟುಂಬಿಕ ಸದಸ್ಯರ ಒಂದು ವಿರಸ ಮತ್ತು ವೈಷಮ್ಯಗಳು ಸಹಿತ ಈ ತಿಂಗಳಲ್ಲಿ ನಿಮ್ಮ ಒಂದು ತೀವ್ರ ಅಸಮಾಧಾನ ಹಾಗೂ ಅಶಾಂತಿಗೆ ಕಾರಣವಾಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತದೆ. ಹಾಗೆಯೇ ಉದ್ಯೋಗ ವಿಚಾರವಾಗಿ ಇದ್ದಂತಹ ಒಂದು ಅಸ್ಪಷ್ಟತೆಯೂ ಸಹಿತ ಈ ತಿಂಗಳಲ್ಲಿ ನಿವಾರಣೆ ಆಗಲಿದೆ. ಏಕೆಂದರೆ ಕರ್ಮಸ್ಥಾನದಲ್ಲಿರುವಂತಹ ದೇವಗುರು ಬೃಹಸ್ಪತಿಯು ಈ ತಿಂಗಳ ಕೊನೆಯ ಹಂತದ ಸಂಚಾರ ಫಲವೇನಿದೆ ಅದು 10ನೇ ಮನೆಯಲ್ಲಿ ಮುಗಿದು ಜೂನ್ 2ರಿಂದ ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರ ಆರಂಭವಾಗುವುದರಿಂದ ವೃತ್ತಿ ಹಾಗೂ ಉದ್ಯೋಗ ವಿಚಾರದಲ್ಲಿ ಇದ್ದಂತಹ ಎಲ್ಲ ಅಸ್ಪಷ್ಟತೆಗಳು ಮತ್ತು ಗೊಂದಲಗಳು ನಿವಾರಣೆಯಾಗಿ ಸ್ಪಷ್ಟ ಚಿತ್ರಣ ನಿಮಗೆ ಸಿಗಲಿದೆ. ಹೀಗಾಗಿ ನಿಮ್ಮ ಗೊಂದಲ ಮತ್ತು ದ್ವಂದ್ವಗಳು ಸಹಿತ ಇತ್ಯರ್ಥ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಆಗುವಂತಹ ಸಾಧ್ಯತೆಗಳು ಇವೆ. ಮದುವೆ ವಿಚಾರವಾಗಿ ನೀವು ಮಾಡುತ್ತಿರುವಂತಹ ಪ್ರಯತ್ನಗಳು ಸಫಲವಾಗುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಹಾಗೆಯೇ ಹಣಕಾಸು ಲೇವಾದೇವಿದಾರರು, ಷೇರು ವ್ಯವಹಾರಿಗಳು ಅತ್ಯಂತ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಈ ತಿಂಗಳಲ್ಲಿ ನಿಮ್ಮ ಹೂಡಿಕೆ ಅಥವಾ ವ್ಯವಹಾರಗಳನ್ನು ಮಾಡಬೇಕು. ಏಕೆಂದರೆ ನಿಮ್ಮ ಒಂದು ಅರಕ್ಷಣದ ಮರೆವು ಸಹಿತ ಅಪಾರ ಪ್ರಮಾಣದ ಹಣ ನಷ್ಟವಾಗುವುದಕ್ಕೆ ಕಾರಣವಾಗುವಂತಹ ಸಾಧ್ಯತೆಗಳು ಬಹಳ ಅಧಿಕವಿದೆ. ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರಫಲ ಉಂಟು. ನಿಮ್ಮ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಆಗಲು ಅಧ್ಯಯನ ಮತ್ತು ಅಭ್ಯಾಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೀವು ತೊಡಗಿಸಿಕೊಳ್ಳಲು ನಿತ್ಯವೂ ಶಾರದಾ ಭುಜಂಗ ಸ್ತೋತ್ರವನ್ನು ಪಠಿಸಿ. ಹಾಗೆಯೇ ಕನ್ಯಾ ರಾಶಿ ಸಂಜಾತರಿಗೆ ಇರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ಬಗೆಹರಿಯಲು, ಎಲ್ಲ ರೀತಿಯಿಂದ ಒಳಿತುಂಟಾಗಲು ಮತ್ತು ಅಪೇಕ್ಷಿತ ಕೆಲಸಗಳು ಕೈಗೂಡುವಂತಾಗಲು, ನಿಮ್ಮ ಒಂದು ಕಾರ್ಯಸಿದ್ಧಿ ಯಶೋಜಯಕ್ಕಾಗಿ ಪ್ರತಿನಿತ್ಯವೂ ತಪ್ಪದೆ ಶಂಕರಾಚಾರ್ಯರು ಬರೆದಿರುವಂತಹ ನಾರಾಯಣ ಸ್ತೋತ್ರವನ್ನು ಹಾಗೂ ಮಂಗಳ ಚಂಡಿಕಾ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸುವುದು ಅಥವಾ ಆಲಿಸುವುದು ಎಲ್ಲ ರೀತಿಯ ಪೀಡಾ ಪರಿಹಾರಗಳನ್ನು ಮಾಡಲಿದೆ. ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ
ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.